ಇವತ್ತಿನ ಸಭೆ ವಿಧಾನ ಪರಿಷತ್ತಿನಲ್ಲಿ ಸಹಕಾರಿ ಕಾಯ್ದೆಗೆ ಕೆಲವು ತಿದ್ದುಪಡಿಗಳನ್ನು ತರ್ತಕ್ಕಂಥದ್ದಕ್ಕೆ ಮಂಡಿಸಿದ್ದ ವಿಧೇಯಕದ ಮೇಲೆ ಸದನ ಸಮಿತಿ ರಚನೆ ಮಾಡಿದ್ರು. ಸದನ ಸಮಿತಿಯ ರಚನೆ ಹಿನ್ನೆಲೆಯಲ್ಲಿ ಇವತ್ತು ಎರಡನೇ ಸಭೆಯನ್ನು ಈ ದಿವಸ ನಡೆಸಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಕಾನೂನು ಸಚಿವರು ಕೂಡ ಭಾಗವಹಿಸಿದ್ರು. ಇತರ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಭಾಗವಹಿಸಿದರು. ಕೆಲವು ಸಲಹೆಗಳನ್ನು ಕೊಟ್ಟಿದ್ದರು. ಆ ಸಲಹೆ ಹಿನ್ನೆಲೆಯಲ್ಲಿ ಕೆಲವು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಸಲಹೆ ಮಾಡಿದರೆ ಅದನ್ನು ಒಳಗೊಂಡಂತೆ ಮುಂದಿನ ಅಧಿವೇಶನದಲ್ಲಿ ಮಂಡಿಸಿ ಅದರ ಮಂಜೂರಾತಿಯನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಿಎಂ ಡಿಸಿಎಂ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ. ಬಿಲ್ಲಿಂದ ಕೇಳಿ ಸಾಕು. ಬಿಲ್ಲಿಂದ ಯಾರು ಕೂಡ ಮಾತನಾಡಬೇಡಿ ಅಂತೇಳಿ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ. ನೋಟಿಸ್ ಕೊಡಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ? ಏನು ತಪ್ಪಾಗ್ತದೆ ಕೇಳಬಾರ್ದ? ನಾವು ಕೇಳಿದ್ದೆ ತಪ್ಪಾಗ್ತದೆ? ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟ್ಕೊಳ್ತಕ್ಕ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡು ನಾವು ಹಾಕ್ಕೊತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳೋಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವರನ್ನು ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು. ಆಗಿದ್ದರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಈಗ ನಮ್ಮ ಸಮುದಾಯ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ? ಇದೆಲ್ಲ ಆ ಹೇಳಿಕೆಯಿಂದ ಅದು ಮಾಡಿರ್ತಕ್ಕಂಥ ಹೇಳಿಕೆ, ಅದು ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿದ್ದೆ. ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ನನಗೇನು ಹೇಳಿಕೆ ಬಂತು, ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ಹಿಂದೆ ಇರೋರಿಗೆಲ್ಲ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡಕ್ಕಾಗ್ತದ? ಸರ್, ಚಂದ್ರಶೇಖರ್ ಸ್ವಾಮೀಜಿಯವರು ಈಗ ತಾನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ನ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ, ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಹೌದೌದು, ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಲ್ವಾ? ಆಯ್ತು, ತನಿಖೆ ಮಾಡ್ಲಿ, ಹೇಳಿ, ಯಾರು ಬೇಡ ಅಂತ. ಸಿಎಂ ಪರವಾಗಿದ್ದೀರಾ, ಹಾಗಾಗಿ ಮಾತನಾಡ್ತಾ. ಅಯ್ಯೋ, ನಾನು ಸಿಎಂ ಪರವಾಗಿದ್ದೀನಿ ಅಂತಲ್ಲ, ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ. ಗೊತ್ತಾಯ್ತಾ? ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯನವರದನ್ನ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ, ಬಡವ್ರ ಪರವಾಗಿರ್ತಾರೆ. ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು? ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋತಕ್ಕಂಥ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನು ಹಾಕಿದಂಥವ್ರು. ಬಡವ್ರ ಪರವಾಗಿ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆಲಿದ್ದೇನೆ ಹೊರತು ಬೇರೆ ಏನೇ ಕಾರಣ. ಆಯ್ತು ಬಿಡಿ, ಆಯ್ತು. ಅವ್ರ ಜಾಗ ಕೇಳಿ ಅವ್ರೆಲ್ಲೋ ಆಯ್ತು ಬಿಡ್ರಿ. ಆಯ್ತು. ಏ ಮಂಜು ಹೇಳಿದಾನಲ್ವಾ, ಅವ್ನು ಫಸ್ಟ್ ಅವ್ನಿಗೆ ಹಾಕ್ಸರ್. ಈಗ ಆಯ್ತು ಬಿಡಿ. ಈಗ ನೋಡಿ, ಆಯ್ತು, ಜಾಸ್ತಿ ಯಾರು ಕಮ್ಮಿ ಮಾಡ್ಕೊಳಕ್ಕೆ ಡಿ ಕೆ ಸುರೇಶ್ ಅವರು ಒಂದು ಮಾತನಾಡಿದ್ರು. ಆಯ್ತಪ್ಪ, ಡಿ ಕೆ ಸುರೇಶ್ ಎಲ್ಲ ಚುನಾವಣೆಗೆ ಹೋಗೋಣ ಅಂತ ಹೇಳಿದ್ದಾರೆ ಸರ್. ಈಗ ನೋಡಪ್ಪ, ಇಷ್ಟೇ ಡಿ ಕೆ ಸುರೇಶ್ ಅಂತ ಹೇಳಿದ್ರಿ ನೀವು. ಡಿ ಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ MP ನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವ್ರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರಿಗೂ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಆಯ್ತು, CMನೇ ಅಶೋಕ್ ಮಾಡಲಿ. ನಾನು ನೋಡ್ರಿ, ಮುಂದೆ BJP ಬಂದರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕರು ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ, ಅದು ಅವ್ರ ಪಾರ್ಟಿ,
ಅವ್ರ ಹೈಕಮಾಂಡ್ದು. ಹಂಗೆ ನಮ್ಮಲ್ಲಿ ಯಾರು ಸಿ ಎಂ ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸ್ವಾಮಿಗಳೆಲ್ಲ ಹೇಳ್ದಂಗೆಲ್ಲ ಆಗೋದಿಲ್ಲ ನಡೀರಪ್ಪ. ಸಿದ್ದರಾಮಯ್ಯ ಅವರು ಯಾರು ಹೇಳೋದು? ಅಶೋಕ್ ಹೇಳಿದ್ದು ಸರ್. ಅಶೋಕ್ ಹೇಳಿದ್ದು ಹಾಗೆ ಹೇಳಿದ್ರು.